ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಸ್ಮಾರ್ಟ್ ಶಿವಪಾರ್ವತಿ. ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಟೊಮೊಟೊ ಕರಿ ಯಾವ ಥರ ಮಾಡೋದು ಸಿಂಪಲಾಗಿ ಮನೆಯಲ್ಲೇ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲಿನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಯಾಕಂದರೆ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಬರಬೇಕಲ್ವಾ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಮುಂದೆ ವಿಡಿಯೋದಲ್ಲಿ ಹೋಗೋಣ. ಈ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಟೊಮೊಟೊ ಕರಿ ಮಾಡಬೇಕು, ಆ ಟೇಸ್ಟ್ ಬರಬೇಕು ಅಂದರೆ ಯಾವುದೇ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡದೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಮ್ಗೆ ಆ ಟೇಸ್ಟ್ ಬರಬೇಕು ಅಂದರೆ ಒಂದು ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನಷ್ಟು ಆಯಿಲ್ ನಾವು ಜಾಸ್ತಿ ಹಾಕಲೇಬೇಕು. ಯಾಕಂದರೆ ಆ ಟೇಸ್ಟ್ ಬರಬೇಕಂದ್ರೆ ನಾವು ತುಂಬಾ ಕಡಿಮೆ ನಾರ್ಮಲ್ ಮಾಡಿದ್ರೆ ಆ ರೆಸ್ಟೋರೆಂಟಲ್ಲಿ ತಿಂದಾಗ ಮಾತ್ರ ಅಷ್ಟು ಟೇಸ್ಟ್ ಬರುತ್ತೆ. ಬನ್ನಿ, ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ, ಬಿಸಿ ಆಗಲಿ. ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋಣ. ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡ್ತಾ ಲೈಕ್ ಕೂಡ ಕೊಡಿ. ನೆಕ್ಸ್ಟ್ ವೀಡಿಯೋ ನಾವು ನಿಮಗೆ ಅಪ್ಲೋಡ್ ಮಾಡೋಕ್ಕೆ ನಮಗೊಂದು ಖುಷಿ ಕೊಡುತ್ತೆ ಲೈಕಿಂದ. ಓಕೆ, ಇಷ್ಟ ಆಗ್ತಿದೆ ಅಂತ. ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ನೀವು ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಕೂಡ ಹಾಕ್ಬೋದು, ಅಥವಾ ಒಂದು ಸ್ವಲ್ಪ ಜಜ್ಜಿ ಹಾಕ್ಬೋದು, ಅಥವಾ ಕಟ್ ಮಾಡ್ಕೊಳ್ಳೋದು ನಿಮ್ಮ ಅವೈಲಬಿಲಿಟಿಗೆ ಬಿಟ್ಟಿದ್ದದು. ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಸಿಡಿದ ಮೇಲೆ ಸ್ವಲ್ಪ ರೆಡಿಶ್ ಆಗೋವರೆಗೂ ಬೆಳ್ಳುಳ್ಳಿ ಇದಾಗಲಿ. ರೆಡಿಶ್ ಆದಮೇಲೆ ಕರಿಬೇವು ಹಾಕ್ಕೊಳ್ಳಿ. ಎಣ್ಣೆಯಲ್ಲಿ ಸ್ವಲ್ಪ ಕರಿಬೇವು ಫ್ರೈ ಆಗಲಿ. ನೆಕ್ಸ್ಟು ಟೊಮೆಟೊ ತೊಗೊಳ್ಳಿ. ಟೊಮೆಟೊ ಇಲ್ಲಿ ನಾವು 4 ತೊಗೊಂಡಿದ್ದೀವಿ. ಈ ಕರಿಗೆ ಬಂದು ಟೊಮೆಟೊ ಕರಿಗೆ ಬಂದು ಟೊಮೆಟೊ ತುಂಬ ಹಣ್ಣಾಗಿದ್ದರೆ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಾಗಿರುತ್ತೆ. ತುಂಬ ಜನ ಇದಕ್ಕೆ ಆನಿಯನ್ ಅಥವಾ ಈರುಳ್ಳಿ ಕೂಡ ಯೂಸ್ ಮಾಡ್ತಾರೆ. ಈರುಳ್ಳಿ ಅಷ್ಟೊಂದು ಟೇಸ್ಟ್ ಕೊಡಲ್ಲ, ನಾರ್ಮಲಾಗಿ ಯೂಸ್ ಮಾಡಿಬಿಡ್ತೀವಿ. ಟೊಮೆಟೊ ಕರಿಗೆ ಈರುಳ್ಳಿ ಹಾಕಬಾರ್ದು. ಇದೇ ಥರ ಮಾಡ್ರೇ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಬರೋದದು. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿದಾಗಲಿ. ಟೊಮೆಟೊ ಸ್ಪೂನಿಂದ ಕಲಸಿ ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿ ಕೊಡಲಿ ಅಂತ. ಟೊಮೆಟೊ ಹಾಕಿದ ಮೇಲೆ 1 ನಿಮಿಷ 2 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಉಪ್ಪು ಹಾಕ್ಕೊಂಬಿಡಿ. ನಿಮ್ಮ ಹತ್ರ ಯಾವ ಉಪ್ಪು ಅವೈಲೇಬಲ್ ಇದೆ. ಉಪ್ಪು ಹಾಕಿದರೆ ಟೊಮೆಟೊ ಮಾಗುತ್ತೆ ಚೆನ್ನಾಗಿ. ನಾನು ಇದಕ್ಕೆ ಒಂದು ಚಿಕ್ಕ ಪೀಸು 2 ಚಿಕ್ಕ ಪೀಸು ಬೆಲ್ಲ ಹಾಕಿದ್ದೀವಿ. ಬೆಲ್ಲ ಹಾಕಿದ್ದೀವಿ ಅಂತ ಗೊತ್ತಾಗಲ್ಲ, ಆ್ಯಕ್ಚುಲಿ ಟೇಸ್ಟ್ ಚೇಂಜ್ ಆಗುತ್ತೆ. ಆ ಟೇಸ್ಟ್ ಚೇಂಜ್ಗೋಸ್ಕರ ಬೆಲ್ಲ ಯೂಸ್ ಮಾಡಿದ್ದೀವಿ. ನೀವು ಹಣ್ಣಾಗಿರೋ ಟೊಮೆಟೊ ತೊಗೊಂಡೇ ಬೆಸ್ಟ್. ಈ ಥರ ಒಂದು 5 to 8 ಮಿನಿಟ್ಸ್ ಮುಚ್ಚಿಟ್ಬಿಡಿ. ಎಣ್ಣೆಲಿ ನೀಟಾಗಿ ನೋಡಿದ್ರೇ ಟೇಸ್ಟ್ ಇದೆ ಅಂತ ನಮಗೆ ಫೀಲ್ ಆಗಬೇಕು. ಆ ಥರ ಮುಚ್ಚಿಡ್ಬೇಕು ಇದನ್ನು. ಹವೆಯಲ್ಲಿ ಚೆನ್ನಾಗಿ ಬೇಯಬೇಕದು. ಬೆಂದಿದೆ ಇವಾಗ, ಮ್ಯಾಕ್ಸಿಮಮ್ 60 to 70% ಬೆಂದಿದೆ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಕಲರ್ಗೆ. ಹಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀವಿ. ನೀವು ಖಾರ ಎಷ್ಟು ತಿಂತೀರೋ ಅದ್ರ ಮೇಲೆ ಡಿಪೆಂಡು. ಒಂದು ಸ್ವಲ್ಪ ಹಾಕಿ, ಉಪ್ಪು ಖಾರ ಎರಡೂ ಅಷ್ಟೇ. ಈ ಟೊಮೆಟೊ ಕರಿಗೆ ಬಂದು ಸ್ವಲ್ಪ ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲಂದರೆ 1 ಸ್ಪೂನ್ ಹಾಕಿ ಆಮೇಲೆ ಟೇಸ್ಟ್ ಮಾಡಿ ಇನ್ನೊಂದು ಸರಿ ಕೂಡ ಹಾಕ್ಬೋದು. ಯಾಕಂದರೆ ವಾಟರ್ ಯೂಸ್ ಮಾಡ್ತಾ ಇಲ್ಲಲ್ವ ನಾವು. ನೀವು ಪದೇ ಹಾಕ್ಬೋದು ಏನಾದ್ರು ಇದಾದರೆ. ಹಾಗೆ 1/2 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀವಿ. ಇದ್ರ ಜೊತೆಗೆ ಈ ಕಡಲೆ ಅಥವಾ ಪುಟಾಣಿ ಹುರ್ಗಡ್ಲೆ ಅಂತೀವಿ, ಅದರದ್ದು 1/2 ಟೇಬಲ್ ಸ್ಪೂನ್ ಪೌಡರ್ ಹಾಕಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು. ಮಿಕ್ಸ್ ಮಾಡಿ ವೆಲ್ಲಾಗಿ. ಸೂಪರಾಗಿ ಬರ್ತಾಯಿದೆ. ಇದಕ್ಕೆ ನಾವು ಕಾಮನ್ನಾಗಿ ಕೊತ್ತಂಬರಿ ಯೂಸ್ ಮಾಡ್ತಾನೆ ಇರ್ತೀವಿ ಎಲ್ಲ ಕಡೆ. ಕೊತ್ತಂಬರಿ ಬದಲಿಗೆ ಪುದೀನ ಲೀವ್ಸ್ ಹಾಕಿ ನೋಡಿ, ತುಂಬಾ ಘಮ್ ಅನ್ನುತ್ತೆ. ನಾನು ಪುದೀನ ಯೂಸ್ ಮಾಡಿದ್ದೀವಿ ಇಲ್ಲಿ. ಪುದೀನ ಹಾಕಿದ ಮೇಲೆ ಒಂದು 2 to 3 ಮಿನಿಟ್ಸ್ ಕ್ಲೋಸ್ ಮಾಡಿಡಿ. ಹವೆಯಲ್ಲಿ ಬಂದ್ರೇ ಆ ಪುದೀನಲ್ಲಿರೋ ಘಮ್ಮು ಟೊಮೆಟೊ ಕರಿಗೆ ಫುಲ್ಲು ಎಳ್ಕೊಳ್ಳುತ್ತೆ. ತುಂಬಾ ಟೇಸ್ಟ್ ಬರುತ್ತೆ ಅದು. ಸೂಪರಾಗಿ ಬರ್ತಾಯಿದೆ. ಒಂದು ಸರಿ ಪುದೀನ ಹಾಕಿ ನೋಡಿ ಮೇಲೆ. ಸೂಪರಾಗಿದೆ ನೋಡ್ರಿ, ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಮುಗಿದಿದೆ. ಸರ್ವ್ ಮಾಡೋಣ. ನೋಡಿ, ಈ ಥರ ಬಂದಿದೆ.
ಬನ್ನಿ ಸರ್ವ್ ಮಾಡೋಣ. ಸರ್ವಿಂಗ್ ಬೌಲ್ ತೊಗೊಂಡಾಯಿತು. ಈ ಥರ ಬಂದಿದೆ. ಟೋಟಲ್ 10 ಮಿನಿಟ್ಸ್ ಟು 15 ಮಿನಿಟ್ಸಲ್ಲಿ ಆರಾಮ್ಸೆ ಮಾಡ್ಕೋಬೋದು ನೀವು. ಸೂಪರಾಗಿರುತ್ತೆ. ಇಷ್ಟೇ ಮಾಡಿ, ಆನಿಯನ್ ಅಥವಾ ಎಕ್ಸ್ಟ್ರಾ ಎಲ್ಲ ಹಾಕಬೇಡಿ. ಈ ಥರ ಒಂದ್ಸರಿ ಟ್ರೈ ಮಾಡಿ, ಕಮೆಂಟ್ ಮಾಡಿ. ರೈಸ್ಗೆ, ಚಪಾತಿಗೆ, ರೊಟ್ಟಿಗೆ ಯಾವುದಕ್ಕಾದರೂ ರೋಟಿ ಯಾವುದಕ್ಕಾದ್ರೂ ತೊಗೋಬೋದು. ಆಲ್ಮೋಸ್ಟ್ ನಾವು ಜಾಸ್ತಿ ಅಮೌಂಟ್ 250, 300 ಎಲ್ಲ ಕೊಟ್ಟು ರೆಸ್ಟೋರೆಂಟಲ್ಲಿ ಟೊಮೊಟೊ ಕರಿ ಕೂಡ ಆರ್ಡರ್ ಮಾಡ್ತೀವಿ ರೋಟಿ ಜೊತೆ. ಇದೇ ಥರ ಮಾಡ್ಕೊಳ್ಳಿ, ತುಂಬಾ ಸೂಪರಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.